ಬನಶಂಕರಿ ಜಾತ್ರೆಯಲ್ಲಿ ಸಂಧ್ಯಾಗ ಕರಿತಾಳ ಮಂದ್ಯಾಗ ಹೊಡಿತಾಳೆ ಎಂಬ ನಾಟಕದಲ್ಲಿ ಜಿ ಕನ್ನಡದ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಖ್ಯಾತಿಯ ನಟ ಗಿಲ್ಲಿ ಇವರೊಂದಿಗೆ ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ಮಾಧ್ಯಮದೊಂದಿಗೆ ಸಂದರ್ಶನ ನಡೆಸಲಾಗಿದೆ. ಸರ್, ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಲ್ಲ, ನಿಮ್ಗೇನು ಖುಷಿ ಆಗ್ತಾ ಇಲ್ಲ ಸರ್? ನಾನು ಬಾದಾಮಿ ಬನಶಂಕರಿ ಜಾತ್ರೆಗೆ ಇದೆ ಫಸ್ಟ್ ಟೈಮ್ ಬಂದಿರೋದು. ಹೌದಾ? ನಾನು ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ಇವ್ರ ಮುಂದೆ ನಾವೇನು ಇಲ್ಲ ಅಂತ. ಮೂರು 6 ಗಂಟೆಗೆ ಸ್ಟಾರ್ಟ್ ಆದ್ರೆ 4 ಗಂಟೆವರೆಗೂ ಆ ಎನರ್ಜಿ, ಆಮೇಲೆ ಒಂದು ಕಡೆನೂ ಎನರ್ಜಿ ಡ್ರಾಪ್ ಆಗಲ್ಲ ಸರ್. ಇವ್ರದ್ದು ಈ ರಂಗಭೂಮಿ ಕಲಾವಿದ್ರು ಅಂತ ಏನವ್ರೆ, ನಿಜವಾಗ್ಲೂ ಅವ್ರು ನೋಡ್ಬಿಟ್ಟು ನಾನು ಅದಕ್ಕೆ ಕೂತ್ಕೊತೀನಿ ಅಲ್ಲಿ ಹೋಗ್ಬಿಟ್ಟು ಅವ್ರ ಎನರ್ಜಿ ನೋಡೋದು. ಪ್ರತಿ ಒಂದ್ಸತ್ತು ಅವ್ರ ಎನರ್ಜಿ ಜಾಸ್ತಿ ಆಯ್ತಾ ಇರೋದೇ ಹೊರತು ಕಮ್ಮಿ ಆಗಿರೋದೇ ನೋಡಿಲ್ಲ. ನಾವೆಲ್ಲ ಇವ್ರ ಮುಂದೆ ಏನ್ ಅನಿಸ್ಬಿಡ್ತು ಬಂದು, ನಿಜವಾಗ್ಲೂ ರಂಗಭೂಮಿ ಅಂತ ಅದ್ರ ತಾಕತ್ತೆ ಹಂಗೆ ಅಂತ ಇವತ್ತೇ ಗೊತ್ತಾಗಿತ್ತು. ನಿಮ್ಮನ್ನ ಟಿವಿ ಒಳಗ ಶೋ ಒಳಗ ನೋಡಿ ಆ ಒಂದು ನಿಮ್ಮ ಕಾರ್ಯಕ್ರಮದ್ದು, ಆಮೇಲೆ ಇವನ್ ಕೊಡ್ತಿರಲ್ಲ ನೀವು ಶಾಯರಿಗಳನ್ನ, ಅದಕ್ಕ ನಮ್ಮ ಉತ್ತರ ಕರ್ನಾಟಕ ಜನ ತುಂಬಾ ನಿಮ್ಮನ್ನ ಪಾಪ್ಯುಲರ್ ಆಗಿ ಒಳ್ಳೆ ಒಂದು ಸ್ಟಾರ್ ಸಿಂಗರ್ ಅನ್ನ ನೋಡ್ತಾರೆ. ನಿಮ್ಮನ್ನ ಆ ಒಂದು ದೃಷ್ಟಿಕೋನದೊಳಗ ವೀಕ್ಷಕರ ಕುರಿತು ಏನ್ ಹೇಳಕ್ ಇಷ್ಟಪಡ್ತೀನಿ ಸರ್? ಉತ್ತರ ಕರ್ನಾಟಕ ಅಂದ್ರೆ ಅದೊಂದು ಖುಷಿ ನನಗೆ. ಇಲ್ಲಿ ಈ ಕಡೆ ಬರೋಕೆ ಒಂಥರ ಖುಷಿ. ಕಲಾವಿದ್ರು ಯಾರು ಅಂತ ನೋಡ, ಚಿಕ್ಕವರೋ ದೊಡ್ಡವರು, ಕಲಾವಿದ್ರಿಗೆ ಎಷ್ಟೊಂದು ರೆಸ್ಪೆಕ್ಟ್, ಎಷ್ಟೊಂದು ಗೌರವ ಕೊಡ್ತಾರೆ. ಆಮೇಲೆ ಎತ್ತು ಮೆರೆಸ್ಬಿಡ್ತಾರೆ ಅವ್ರಿಗೆ ಏನಾದ್ರು ಇಷ್ಟ ಆಗ್ಬಿಟ್ರೆ ಈ ಕಡೆ ಉತ್ತರ ಕರ್ನಾಟಕದಲ್ಲಿ. ಅದೊಂದು ಖುಷಿ ನನಗೆ. ನಾನು ಮುಂಚೆನೂ ಒಂದ್ಸಲಿ ಬಂದಿದ್ದೆ ಒಂದು ಜಾತ್ರೆಗೆ. ನಾನು ಅವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಿದ್ದೆ. ಇಲ್ಲಿ ಬಿಜಾಪುರ ಕಡೆ ಒಂದು ಹಳ್ಳಿಲಿ ಶೂಟಿಂಗ್ ಮಾಡ್ತಿದ್ದು. ಅವಾಗ ಜಾತ್ರೆ ಎಲ್ಲ ಆರಾಮಾಗಿ ಓಡಾಡುವೆ ನಾನು. ಈ ಕಡೆ ಜಾತ್ರೆ ಏನಾದ್ರು ಮಾಡಿದ್ರೆ ಯಾವ್ದೋ ಒಂದು ಊರ್ ಜಾತ್ರೆ ಕರ್ಕೊ ಹೋಗಿದ್ರು ನಮ್ಮ ಸ್ನೇಹಿತರು. ಅವಾಗ ಆರಾಮಾಗಿ ಓಡಾಡ್ಕೊಂಡು ಅಲ್ಲೆಲ್ಲ ಜಾತ್ರೆಲಿ. ಆಮೇಲೆ ಇಲ್ಲಿ ಸಂಪ್ರದಾಯಗಳು ಒಂದೊಂದು ಊರಲ್ಲಿ ಒಂದು ತಿಂಗಳು ಇಲ್ಲಿ ಬನಶಂಕರಿ ಜಾತ್ರೆ 1 ತಿಂಗಳು ಕಂಟಿನ್ಯೂ ನಡೀತದೆ. ಆಮೇಲೆ ಟಿಕೆಟ್ ತಗೊಬಂದು ನಾಟಕ ನೋಡ್ತಾರೆ. ರಂಗಭೂಮಿ ಏನಾದ್ರು ಉಳಿದೈತೆ ಬೆಳೆ, ಅಟ್ಲೀಸ್ಟ್ ರಂಗಭೂಮಿ ಎಲ್ಲಾದ್ರೂ ಒಂದ್ ಕಡೆ ಉಳಿದೈತೆ ಚೆನ್ನಾಗಿ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಸಾಧ್ಯ. ಬಂದು ನೋಡ್ತಾರೆ, ಆಮೇಲೆ ಪ್ರೋತ್ಸಾಹ ಮಾಡ್ತಾರೆ ಯಾವ್ದಕ್ಕೂ. ಅದೊಂದು ತುಂಬಾ ಖುಷಿ. ಈಗ ಚಿತ್ರರಂಗದೊಳಗ ನಿಮ್ಮ ಮುಂದಿನ ಉದ್ದೇಶಗಳೇನೇನ ಸರ್? ನಾನು ಎಲ್ಲಾ ಕಡೆನೂ ಹೇಳ್ತಾ ಇರ್ತೀನಿ ಸರ್, ಡೈರೆಕ್ಷನ್ ಮಾಡಬೇಕು ಚಿತ್ರರಂಗದಲ್ಲಿ ಅಂತ ಒಂದು ಆಸೆ. ಅದ್ ನೋಡೋಣ, ಅದು ಟೈಮ್ ಕೂಡ್ ಬಂದಾಗ ಮಾಡ್ಬೇಕು ಅಂತ ನಡೀತಾ ಇದ್ದೆ ಪ್ಲಾನಿಂಗ್. ನೋಡೋಣ ಮಾಡೋಣ. ಈಗ ಮುಂದೆ ಯಾವ್ದಾದ್ರು ರಿಯಾಲಿಟಿ ಶೋ ಒಳಗ ಭಾಗವಹಿಸು ಏನಾದ್ರು ಒಂದು ಈಗ ವಿಚಾರಗಳಿದೆಯಾ? ನೆಕ್ಸ್ಟ್ ಒಂದು ರಿಯಾಲಿಟಿ ನೆಕ್ಸ್ಟ್ ಫೆಬ್ರವರಿಯಿಂದ ಸ್ಟಾರ್ಟ್ ಐತೈತೆ ಈ ಕನ್ನಡದಲ್ಲಿ. ಅದ್ರಲ್ಲಿ ಮಾಡ್ತಾ ಇದ್ದೆ. ಹೌದಾ? ಯಾವ್ದು ಸರ್ ಅದು ಕಾರ್ಯಕ್ರಮ? ಅದೇ ಭರ್ಜರಿ ಬ್ಯಾಚ್. ಅದು ಸೆಕೆಂಡ್ ಸೀಸನ್. ಈಗ 1ನೇ ಸೀಸನ್ ಮುಗ್ದಿದೆ. ಹೌದೌದು. ಅದ್ರಲ್ಲಿ ನೀವೇ ವಿನ್ನರ್ ಆಗಿದ್ದು ಅಲ್ಲ? ಇಲ್ಲ, ಸೆಕೆಂಡ್ ಬಂದೆ. ಸೆಕೆಂಡ್ ಬಂದ್ರೆ ಫಸ್ಟ್ ವಿನ್ನರ್ ಜಗಪ್ಪ. ಜಗಪ್ಪ ಅವ್ರು. ಈಗ ಅದ್ರದ್ದೇ ಸೆಕೆಂಡ್ ರೂಲರ್. ಸೆಕೆಂಡ್ ಅಂದ್ರೆ ಎಲ್ಲ ಹೊಸಬರು, ಬೇರೆಯವರೆಲ್ಲ ಹೊಸಬರು. ನಿಮ್ಮ ಹುಟ್ಟೂರು ಯಾವ್ದು ಸರ್? ನಮ್ದು ಮಂಡ್ಯ ಹತ್ರ ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ, ದಣಜಪುರ ಅಂತ ಒಂದು ಹಳ್ಳಿ ಸರ್. ಇದೇ ತರ ನಮ್ದು ಹಳ್ಳಿ. ನಾವು ಹಳ್ಳಿಯವ್ರೆ. ನಾವು ನಮ್ಮ ಅಪ್ಪ ಅಮ್ಮ ಎಲ್ಲ ವ್ಯವಸಾಯ ಮಾಡ್ತಾರೆ. ನಾವು ಹಳ್ಳಿ ಗಾಡಿಯಿಂದ ಬಂದಿರೋರು. ಹಂಗಾಗಿ ಇಲ್ಲೆಲ್ಲ ಬಂದ್ಬಿಟ್ರೆ ನನಗೆ ಒಂಚೂರು ಅಡ್ಜಸ್ಟ್ ಆಗ್ಬಿಡ್ತದೆ. ಆಮೇಲೆ ಈ ಉತ್ತರ ಕರ್ನಾಟಕದ ಊಟ ಅಷ್ಟೊಂದು ಚೆನ್ನಾಗಿರ್ತದೆ. ಜೋಳದ ರೊಟ್ಟಿ, ಆಮೇಲೆ ಶೇಂಗಾ ಚಟ್ನಿ, ಪಲ್ಯಗಳು ನೋಡಿ ಹೇಳಿದ ತಕ್ಷಣ ಬಾಯಲ್ಲಿ ನೀರು ಬರ್ತದೆ. ಆತರ ನಮ್ಗೇನೋ ಇಲ್ಲಿ ಬಂದ್ಬಿಟ್ರೆ, ನಾನು ಈ ಕಡೆ ಎಲ್ಲಾರು ಬಂದ್ರೆ ಹೋಟ್ಲು ಗಿಡ್ಲಲ್ಲಿಗಿಂತ ಜಾಸ್ತಿ ಮನೆಗಳಲ್ಲಿ ಊಟ ಮಾಡೋಕೆ ಇಷ್ಟಪಡ್ತೀನಿ. ಯಾವ್ದಾದ್ರು ಮನೆಗಳಲ್ಲಿ ಊಟ ಮಾಡಕ್ ಇಷ್ಟಪಡ್ತೀನಿ ಅಷ್ಟೊಂದು. ಅಲ್ಲಿ ಉತ್ತರ ಕರ್ನಾಟಕಕ್ಕೂ ಅಲ್ಲಿ ನಿಮಗೇನು ಡಿಫ್ರೆನ್ಸ್ ಅನಿಸ್ತಾ ಇದೆ? ಇಲ್ಲ ಸರ್, ಕಲೆ ಸಂಸ್ಕೃತಿಯ ಬಗ್ಗೆ ಆಸಕ್ತಿ ಯಾವ ತರ ಅನಿಸ್ತಾ ಇದೆ? ಇಲ್ಲ ಸರ್, ಕಲೆ ಸಂಸ್ಕೃತಿ ಅನ್ನೋದಕ್ಕಿಂತ ಕಲಾವಿದ್ರು ಕಲೆಯನ್ನ ಇಷ್ಟಪಡೋರು ಎಲ್ಲಾ ಕಡೆನೂ ಇರ್ತಾರೆ. ಅಲ್ಲಿ ಒಂಥರ ಈಗ ನಮ್ ಕಡೆ ಬಂದ್ರೆ ಅಲ್ಲಿ ಲ್ಯಾಂಗ್ವೇಜ್ ಬೇರೆ, ಅಲ್ಲಿ ಟೋನೇ ಬೇರೆ, ಅಲ್ಲಿ ಇದೇ ಬೇರೆ. ಅಲ್ಲಿ ಈಗ ನಮ್ಮೂರಲ್ಲೂ ನಾಟಕ ಆಡ್ತಾರೆ, ಅಮೇಚರ್ ನಾಟಕಗಳು ಅದೆಲ್ಲ ನಮ್ಮೂರಲ್ಲೂ ಆಡ್ತಾರೆ. ಕುರುಕ್ಷೇತ್ರ ಇದೆಲ್ಲ ಆಡ್ತಾರೆ, ಅಮೇಚರ್ ನಾಟಕಗಳು ಆಡ್ತಾರೆ. ನಾನು ಒಂದೇ ಡೈಲಾಗ್ ಇರ್ಲಿಲ್ಲ ಅವಾಗ. ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದಾಗ ವಿಲನ್ ಪಾತ್ರ ಮಾಡ್ಬೇಕು ಅಂತ ತುಂಬಾ ಆಸೆ. ನಾನು ಹೋಗಿ ನಾಟಕ ಆಡೋರ ಹತ್ರ ಕೂತ್ಕೋವೆ. ಕುರುಕ್ಷೇತ್ರ ಆದ್ರೆ ವಿಲನ್ ಪಾತ್ರ ಮಾಡ್ಬೇಕು ಅಂತ ಆಸೆ. ಈ ದುರ್ಯೋಧನ ಈ ತರ ವಿಲನ್ ಪಾತ್ರ ಮಾಡ್ಬೇಕು ಅಂತ ಆಸೆ. ಆಮೇಲೆ ಇನ್ ಅಮೇಚರ್ ಮಾಮೂಲಿ ಸಾಮಾಜಿಕ ನಾಟಕ ಖಳನಾಯಕನ್ ಮಾಡ್ಬೇಕು ಅಂತ ಆಸೆ ನನಗೆ. ತುಂಬಾ ಸಣ್ಣ ಇದ್ದ ಅವಾಗ, ಕೊಡ್ತಿರಲಿಲ್ಲ. ಆಮೇಲೆ ಪಾಪ ಅವರು ನಾಟಕ ಆಡ್ಸೋರು ಎಷ್ಟೋ ಕೇಳ್ಕೊಂಡ್ಮೇಲೆ ಒಂದೇ ಒಂದ್ ಚಿಕ್ಕ ಪಾತ್ರ, ಅದೇನು ಸುಮ್ನೆ ಒಂದ್ ಸೀನಲ್ಲಿ ಹಿಂಗೆ ಒಬ್ಬನ ಹಿಡ್ಕೊಂಡು ನಿಂತ್ಕೊಳ್ಳೋದಷ್ಟೇ. ಅವ್ನ ವಿಲನ್ ಬಂದ್ ಸಾಯಿಸ್ತಾನೆ, ವಿಲನ್ ಹಿಂದೆ ನಿಂತ್ಕೊಳ್ಳೋದಷ್ಟೇ. ಒಂದೇ ಒಂದ್ ಸೀನ್ ಇತ್ತು. ಅವೆಲ್ಲ ನೆನೆಸ್ಕೊಂಡ್ರೆ ಇವಾಗ ಖುಷಿ ಆಯ್ತದೆ. ಅವಾಗೆಲ್ಲ ನಾವು ಆಸೆ ಪಡ್ತೀವಿ. ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂಗ ಮದುವೆ ಆಗಿದೆ ಸರ್? ಇಲ್ಲ, ಎಲ್ರಿಗೂ ಮದುವೆ ಆಗಿಲ್ಲ ಅಂತ ಹೇಳಿ ಕರ್ನಾಟಕ. ಅಲ್ಲ, ನೀವೇನಾದ್ರೂ ಸರ್ಚಿಂಗ್ ಮಾಡ್ತಾ ಇದ್ದೀರಿ ಅಂತ? ಅದೇ ಸರ್ಚ್ ಮಾಡೋಕೆ ಅದೇನ್ ಡಿವೈಸ್ ಸರ್ ಅದು. ಈಗ ನಮ್ ರಾಷ್ಟ್ರಕ್ರಾಂತಿ ಚಾನಲ್ ಒಂದ್ ವಿಷಯ ಕುರಿತು ಒಂದ್ ಪಂಚಿಂಗ್ ಡೈಲಾಗ್ ಏನಾದ್ರು ಹೇಳಿ. ಯಾವ್ದಿದು? ರಾಷ್ಟ್ರಕ್ರಾಂತಿ ನ್ಯೂಸ್ ಚಾನಲ್. ರಾಷ್ಟ್ರಕ್ರಾಂತಿ ನ್ಯೂಸ್ ಚಾನಲ್. ನನ್ನ ಫ್ರೆಂಡ್ ಹೆಸರು ಶಾಂತಿ, ಬಂದವ್ರೆ ರಾಷ್ಟ್ರ ಕ್ರಾಂತಿ. ಇನ್ನೊಂದು ಸರ್,
ಇನ್ನೊಂದು ಆಮೇಲೆ ಯೋಚನೆ ಮಾಡಿ ವಾಟ್ಸಪ್ ಮಾಡ್ಬಿಡ್ತೀನಿ. ಥ್ಯಾಂಕ್ ಯು ಸರ್, ಧನ್ಯವಾದ. ನಿಮ್ಮ ಬಿಜಿ ಶೆಡ್ಯೂಲ್ ಒಳಗೆ ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. Thank you, sir. ಒಂದು ಗ್ರೂಪ್ ಫೋಟೋ